ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಆಯೋಜಿಸಿದ್ದ ಗಾಳಿಪಟ ಸ್ಪರ್ಧೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಚಾಲನೆ ನೀಡಿದರು. ಈ ವೇಳೆ ಸ್ಪರ್ಧೆಯ ಆಯೋಜಕ ಡಾಕ್ಟರ್ ಬಸವರಾಜ, ಜಿಲ್ಲಾ ಆರೋಗ್ಯ ಅಧಿಕಾರಿ ಧನರೆಡ್ಡಿ, ವೈದ್ಯರು ಉಪಸ್ಥಿತರಿದ್ದರು. ವಿವಿಧ ನಗರಗಳಿಂದ ಬಂದಿದ್ದ ಸ್ಪರ್ಧಾಳುಗಳು ಹೃದಯ ಆರೋಗ್ಯ ಜಾಗೃತಿ ಮೂಡಿಸುವ ಗಾಳಿಪಟಗಳನ್ನು ಹಾರಿಬಿಡುವ ಮೂಲಕ ಜನರ ಗಮನ ಸೆಳೆದರು. ದೂರದರ್ಶನದೊಂದಿಗೆ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಹೃದಯ ಮತ್ತು ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಗಾಳಿಪಟ ಸ್ಪರ್ಧೆ ಜನಜಾಗೃತಿಗೆ ಉತ್ತಮ ವೇದಿಕೆಯಾಗಿದೆ ಎಂದರು. ಹೊಸ ಕಲ್ಚರ್ ಒಳ್ಳೆ ಡೆವಲಪ್ಮೆಂಟ್ ಅದು ಮಾಡಿದ್ದಾರೆ. ಎಲ್ರಿಗೂ ಮಾಲ್ ಯಂಗ್ಸ್ಟರ್ಸ್ ಇಂದ ಹಿಡಿದು ಎಲ್ಲರೂ ಒಂದು ಆಕ್ಟಿವಿಟಿ ಡೆವಲಪ್ ಮಾಡೋಕ್ಕೆ ಒಳ್ಳೆ ಕಾರ್ಯಕ್ರಮ. ಡಾಕ್ಟರ್ ಬಸವರಾಜ್ ಆರೋಗ್ಯ ಜಾಗೃತಿಗಾಗಿ ತಾವು ಪ್ರತಿ ವರ್ಷ ವಿಭಿನ್ನ ಕಾರ್ಯಕ್ರಮ ಆಯೋಜಿಸಿಕೊಂಡು ಬಂದಿದ್ದು, ಈ ಬಾರಿ ಗಾಳಿಪಟ ಸ್ಪರ್ಧೆ ಆಯೋಜಿಸಿರುವುದಾಗಿ ತಿಳಿಸಿದರು. ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ವಿ. ಈ ವರ್ಷ ನಾವು ಗಾಳಿಪಟ ಹಾರಿಸೋದನ್ನ ಮುಖಾಂತರ ಜನರಿಗೆ ಹಾರ್ಟಿನ ಬಗ್ಗೆ, ಆರೋಗ್ಯದ ಬಗ್ಗೆ ಅವ್ರಿಗೊಂದು ತಿಳುವಳಿಕೆ ಮತ್ತು ಅದ್ರ ಬಗ್ಗೆ ಎಜುಕೇಟ್ ಮಾಡ್ತಕ್ಕಂಥ ಇದು ಕಾರ್ಯಕ್ರಮ. ಮಂಗಳೂರಿನಿಂದ ಆಗಮಿಸಿದ್ದ ಸ್ಪರ್ಧಿ ದಿನೇಶ್, ಗಾಳಿಪಟ ಆರೋಗ್ಯದ ಸಂಕೇತ, ಸ್ಪರ್ಧೆಯಿಂದ ಜನರಿಗೆ ಉತ್ತಮ ಅರಿವು ಸಿಗಲಿದೆ ಎಂದರು. ಮತ್ತೆ ಅದನ್ನು ಸೂತ್ರ ಕಟ್ಟಿ ಹಾರಿಸಬೇಕು, ಇದು ಬದುಕಿನ ಛಲ ಇದೆ. ಆದ ಕಾರಣ ಗಾಳಿಪಟ ಅಂದ್ರೆ ಬದುಕಿನ ಸಾಂಕೇತಿಕ ರೂಪ. ವಿದ್ಯಾರ್ಥಿಗಳಾಗ್ಲಿ ದೊಡ್ಡವರಾಗ್ಲಿ ಎಲ್ಲರೂ ಬದುಕಿನ ಗೋತ ಹೊಡಿತಾರೆ. ಅದೇ ರೀತಿ ಗಾಳಿಪಟವನ್ನು ಹಾರಿಸಿಕೊಂಡು ಎಲ್ಲರೂ ಮನರಂಜನೆ ಮಾಡ್ತಾ ಇದ್ದಾರೆ. ಪೋಷಕರಾದ ಗೀತಾ, ಗಾಳಿಪಟ ಸ್ಪರ್ಧೆ ಸ್ಫೂರ್ತಿದಾಯಕವಾಗಿದೆ ಎಂದರು. ಬಂದಿದ್ದೀನಿ, ಸೊ ಇದು ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಇದು ಒಂದು ಹೊಸ ಇವೆಂಟ್ ಆಗಿದೆ. ನಮ್ಗೆ ಎಲ್ಲೂ ಈ ತರ ಇವೆಂಟ್ ಮಾಡಿರ್ಲಿಲ್ಲ, ಆರ್ಗನೈಸ್ ಮಾಡಿರಲಿಲ್ಲ. ಪ್ರಪ್ರಥಮವಾಗಿ KS ಹಾಸ್ಪಿಟಲ್ ಅವರು ಇದು ತಂದಿದ್ದಾರೆ, ಇವೆಂಟ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಅನಿಸ್ತಾ ಇದೆ. ಸ್ಪರ್ಧೆಯಲ್ಲಿ ಭಾಗಿಯಾದ ವಿದ್ಯಾರ್ಥಿನಿಯರು ಬಹುಮಾನ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. In the category of 13 to 18 years, and I would like to say for thanks for the KS hospital. Participation is more better than winning or losing. ಇಲ್ಲಿ ಗಾಳಿಪಟ ಸ್ಪರ್ಧೆಯಿಂದ KS ಹಾಸ್ಪಿಟಲ್ ಇಂದ ಗಾಳಿಪಟ ಸ್ಪರ್ಧೆಯಿಂದ ನಾನು ಇಲ್ಲಿ ಬಂದಿರೋದು. ಹೋದ ವರ್ಷ ಕೂಡ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಫಸ್ಟ್ ತಗೊಂಡಿದ್ದೆ KS ಹಾಸ್ಪಿಟಲ್.